ಹಾಯ್ ಫ್ರೆಂಡ್ಸ್, ಪೂರ್ವಿಕಾ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಬೇಬಿ ಕುಚ್ಚು ಹಾಕೋದಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದು 6 ಎಳೆ ಸುತ್ತಕೊಂಡಿರೋ ದಾರ, ಸಿಲ್ಕ್ ಥ್ರೆಡ್ ದಾರ ಬೇಕು. 0.75 mm ಕ್ರೋಶ ಬೇಕು. ನೋಡಿ, 6 ಎಳೆ ದಾರಾನ ಒಂದು ಕಾರ್ಡ್ಗೆ ನಾನು ಸುತ್ಕೊಂಡಿದ್ದೀನಿ. ಸೀರೆ ಕೆಳಗಡೆ 6 ಎಳೆ ದಾರ ಇಟ್ಕೊಂಡು ಹೀಗೆ ಸೀರೆಗೆ ಕ್ರೋಶನ ಚುಚ್ಚಿ ಆ ದಾರನ ಎಳ್ಕೊಬೇಕು. ನೋಡಿ, ನೋಡ್ತಾ ಇದ್ದೀರಲ್ವಾ, ಈ ಥರ ಎಳ್ಕೊಂಡು ಅಲ್ಲಿಗೆ ಒಂದು ನಾಟ್ ಹಾಕ್ಕೊಬೇಕು. 2 ಸತಿ ನಾಟ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ನಾಟ್ ಹಾಕ್ಕೊಂಡ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡಬೇಕು. ಸಿಂಗಲ್ ಕ್ರೋಶ ಮಾಡಿದ್ಮೇಲೆ 5 ಚೈನ್ ಹಾಕ್ಕೋಬೇಕು. ನೋಡಿ, ಹಾಕ್ಕೊಳ್ತೀನಿ. ಸೂಜಿ ಮೇಲೆ ದಾರ ತಗೊಂಡು ಚೈನ್ ಹಾಕೋಬೇಕು. 1 2 3 ಮತ್ತೆ ಅದೇ ಥರ 4 5. ನೋಡಿ, 5 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಬರಬೇಕು. ನೋಡಿ, ಇವಾಗ ದಾರ ಎಲ್ಲಿಗೆ ಬರುತ್ತೆ ಅದು ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ನಾನು ಮಾಡ್ತಾಯಿದ್ದೀನಿ, ನೋಡಿ ನೋಡ್ಕೊತಾ ಇರಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ನೋಡಿ, ಈ ಥರ ಸೂಜಿ ಚುಚ್ಚಿ ಅದರೊಳಗಡೆ ದಾರ ತೊಗೊಂಡು ಬಂದು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಲಾಕ್ ಮಾಡಬೇಕು. ನೋಡಿದ್ರಾ, ಈಗ 5 ಚೈನ್ ಲಾಕ್ ಮಾಡಿದ್ದೀವಿ. ಮತ್ತೆ ನೋಡಿ, ಇನ್ನೊಂದು ಸತಿ ಮಾಡ್ತೀನಿ. 1 2 3 4 5 ಮತ್ತು ಅದೆಲ್ಲಿಗೆ ಬರುತ್ತೆ ಅದೇ ನೋಡಿಕೊಂಡು ನೋಡಿ ಈ ಥರ ಲಾಕ್ ಮಾಡಬೇಕು. ಸೂಜಿ ಚುಚ್ಚಿ ಅದರೊಳಗಡೆಯಿಂದ ದಾರ ತೊಗೊಂಬಂದು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಬಂದು ಲಾಕ್ ಮಾಡಬೇಕು. ನೋಡಿದ್ರಾ, ಈಗ 2 ಚೈನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇದೇ ಥರ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈಗ ಕೊನೆ ಚೈನ್ ಹಾಕ್ತಾಯಿದ್ದೀನಿ, ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸೀರೆಯಲ್ಲಿ ಈ ಥರ ಕೊನೆಯಲ್ಲಿ ಈ ಥರ ಆಗೋಯಿತು. ಆವಾಗ ಮುಂದಕ್ಕೂ ಸಿಂಗಲ್ ಕ್ರೋಶ ಮಾಡ್ಬೋದು. 1 2 ಟೈಮೋ 3 ಟೈಮೋ ಮಾಡಿಬಿಟ್ಟು 2 ಚೈನ್ ಹಾಕಿ ಲಾಕ್ ಮಾಡಿ ಆವಾಗ ನೋಡಿ, ಇವಾಗ ಲಾಕ್ ಮಾಡಿದೆ. 3 ಟೈಮ್ ಸಿಂಗಲ್ ಕ್ರೋಶ ಮಾಡಿ 2 ಚೈನ್ ಹಾಕತ್ತೀನಿ. ನೋಡಿ, 1 2 2 ಚೈನ್ ಆದರೂ ಪರವಾಗಿಲ್ಲ, 3 ಚೈನ್ ಆಗಿರೋ ಪರವಾಗಿಲ್ಲ, ಹಾಕ್ಕೊಂಡು ಲಾಕ್ ಮಾಡಿ ಈಗ ಕಟ್ಟರಲ್ಲಿ ಕಟ್ ಮಾಡಿ ನಿಧಾನವಾಗಿ ಸೂಜಿ ಮೇಲೆ ದಾರ ಇರೋದನ್ನ ನಿಧಾನಕ್ಕೆ ಎತ್ತಬೇಕು. ನೋಡಿ, ನಾನು ಎತ್ತುತ್ತೀನಿ. ನೋಡಿ ಈಗ ನೋಡಿ, ಫುಲ್ಲು ಕಂಪ್ಲೀಟ್ ಮಾಡಿ ಫುಲ್ಲು ನೋಡಿ, ನೋಡ್ತಾ ಇದ್ದೀರಲ್ಲ, 5 ಚೈನ್ನ ಎಲ್ಲ ಫುಲ್ಲು ಕಂಪ್ಲೀಟ್ ಮಾಡಿ ನೋಡಿ ಕೊನೆ ಗಂಟನೂ ಹಾಕಿದ್ದೀನಿ. ನೋಡಿದ್ರಲ್ಲ, ಈಗ ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಈಗ ನೋಡಿ, 135 ಎಳೆ ದಾರ ಒಂದು ಪ್ಯಾಡ್ಗೆ ಸುತ್ತಕೊಂಡು ಗಮ್ಮಾಕಿ ಇಟ್ಕೊಂಡಿದ್ದೀನಿ ಐರನ್ ಮಾಡಿಕೊಂಡು. ನೋಡಿ, ಮೇಲ್ಗಡೆಯಿಂದ ಇನ್ಸರ್ಟ್ ಮಾಡಿ ಕೆಳಗಡೆ ನಿಧಾನವಾಗಿ ಎಳ್ಕೋಬೇಕು. ನೋಡಿ, ಈ ಥರ ಬೆರಳು ಸಹಾಯದಿಂದ ಹಿಂಗೆ ಹಿಡ್ಕೊಂಡ್ರೆ ಈಗ ಬರುತ್ತೆ. ನೋಡಿ, ಈಗ ಟೈಟಾಗಿ ಇಟ್ಕೊಂಡು ನೋಡಿ, ಗೋಲ್ಡ್
ಸಿಲ್ಕ್ ಥ್ರೆಡ್ ಇರೋದನ್ನು ಸೂಜಿಗೆ ಪೋಣಿಸ್ಕೊಂಡು ನೋಡಿ ಕೆಳಗಡೆಯಿಂದ ಮೇಲ್ಗಡೆಗೆ ಬೆರಳು ಸಹಾಯದಿಂದ ಎಳ್ಕೊಂಡು ಟೈಟಾಗಿ ಹಿಡ್ಕೊಬೇಕು. ನೋಡಿದ್ರಲ್ಲ, ಟೈಟಾಗಿ ಹಿಡ್ಕೊಂಡು ಹಿಂಗೆ ಮೇಲೆ ಕೆತ್ಕೊಂಡು ತಿರ್ಗಾ ಎಡಗಡೆ ಸೈಡ್ಗೆ ಸೂಜಿನ ಎತ್ಕೊಂಡು ಒಂದು ರೌಂಡ್ ಸುತ್ಕೊಬೇಕು. ಸುತ್ಕೊಂಡು ಟೈಟಾಗಿ ನಾಟ್ ಹಾಕ್ಕೊಂಡು ನೋಡಿ ಈ ಥರ 4 ಟೈಮ್ ನಾಟ್ ಹಾಕ್ಕೋಬೇಕು. ಈ ಥರ ನೋಡ್ತಾ ಇದ್ದೀರಾ, 4 ಟೈಮ್ ನಾಟ್ ಹಾಕ್ಕೊಂಡು ನಾಟೆಲ್ಲ ಹಾಕೊಂಡ್ಮೇಲೆ ಟೈಟಾಗಿ ಇಟ್ಕೊಂಡು ಹಿಂದ್ಗಡೆ ಸೂಜಿಯಿಂದ ಸಿಲ್ಕ್ ಥ್ರೆಡ್ನ ಕೆಳಗಡೆ ಕೆಳ್ಕೋಬೇಕು. ಎಳ್ಕೊಂಡ್ಮೇಲೆ ಒಂಚೂರು ಅದನ್ನು ದಾರ ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ನಾನು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ ಅಂತ ನೀವು ಅದೇ ಥರ ಮಾಡಬೇಕು. ನೋಡಿದ್ರಲ್ಲ, ಇನ್ನೊಂದು ಕುಚ್ಚು ಹಾಕೋಣ ಬನ್ನಿ ನೋಡೋಣ. ಹಂಗೇನೆ ನೋಡಿ, ಮತ್ತೆ ಅದೇ ಥರ ಮೇಲ್ಗಡೆಯಿಂದ ಇನ್ಸೆಟ್ ಮಾಡಿ ಮತ್ತೆ ಅದೇ ಥರ 4 ಟೈಮ್ ಲಾಕ್ ಮಾಡಬೇಕು. ಮತ್ತೆ ಅದೇ ಥರ ಲಾಕ್ ಮಾಡಿ ಈಗ ನೋಡಿ ಕಟ್ ಮಾಡ್ಕೊಬೇಕು. ಮುಂದಗಡೆ ಕಟ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಆ ಕುಚ್ಚು ನೋಡಿಕೊಂಡು ಅಳತೆಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ರಾ ನೋಡಿ, ಇವಾಗ ಬೇಬಿ ಕುಚ್ಚೆಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ ಅಂತ ನೋಡಿ. ಇದು ಕೊನೆ ಚೈನ್ಸ್ ಇರೋದು, ಇದನ್ನು ಹಂಗೆ ಕಂಪ್ಲೀಟ್ ಮಾಡ್ತೀನಿ. ನೋಡಿ, 2 ಬೇಬಿ ಕುಚ್ಚು ಹಾಕೋದಿದೆ, ಇದಕ್ಕೂ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ನಾನು ಹೇಗೆ ಕುಚ್ಚು ಹಾಕಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನನ್ನ ಮೊದಲನೇ ವಿಡಿಯೋ. ಮುಂದಿನ ದಿನದಲ್ಲಿ ಇದೇ ಥರ ಕುಚ್ಚಿನ ವಿಡಿಯೋಸು ಬರ್ತಾ ಇರುತ್ತೆ.
ತೋರಿಸಿದ್ದೀನಿ. ನಾನು ಹೇಗೆ ಕುಚ್ಚು ಹಾಕಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.